ಫೋನ್ ಎಲ್ಲಿ ಬಚ್ಚಿಕ್ಕಿದೆಯಾ? ಫೋನ್ ಕೊಡಮ್ಮ, ಫೋನ್ ಕೊಡು, ನನಗೆ ಬೇಕು ಕಣಮ್ಮ, ಫೋನ್ ಕೊಡು, ಅರ್ಥ ಮಾಡ್ಕೆ. ನಾನು ಸಮರ್ಥಕ್ಕೆ ಫೋನ್ ಮಾಡಬೇಕು, ಕೊಡು, ನನಗೆ ಕೆಲಸ ಐತೆ ಕಣಮ್ಮ, ಕೊಡಮ್ಮ, ಫೋನ್ ಕೊಡಮ್ಮ. ನೀನೇನಮ್ಮ ನೀನು ಯಾರಿಗೂ ಫೋನ್ ಮಾಡ್ತಾಳೆ ಅಮ್ಮಂಗೆ, ಮೂರನೇವ್ರಿಗೆ ಎಷ್ಟು ಇದು ಮಾಡ್ತೀಯ ನನ್ನ ಮೇಲೆ. ಫೋನ್ ಕೊಡಮ್ಮ, ನನಗೆ ಫೋನ್ ಬೇಕು, ಕೊಡಮ್ಮ. ಫೋನ್ ಪಾನು ಇಕ್ಕಮ್ಮಂಗಿದ್ರೆ ನಮ್ಮ ಮನೆಯಾಗ ಇರಲೇಬೇಡ, ಹೋಗು, ಎಲ್ಲಿಗಾನ ಹೋಗು ನೀನು. ಫೋನ್ ಇಕ್ಕಮ್ಮಂಗಿದ್ರೆ ಇರಲೇಬೇಡ. ನಾನು ಒಂದೇ ಮಾತು ಹೇಳೋದು. ಏನು ಅತಿ ಮಾಡ್ತಾ ಇದ್ದೀನಿ? ಅವಳಿಗೆ ಫೋನ್ ಮಾಡ್ಕೊಂಡು ಗಂಟೆಗಟ್ಟಲೆ ಮಾತಾಡ್ಕೊಂಡು ಕುತ್ಕೊಂಡು ಏನು ಹುಚ್ಚಿಡಿಸ್ಕೊಂಡಿದ್ದೀನಿ ನೀನು ಅವತ್ತ ಮಾತಾಡೋದ? ಹಾಂ, ಏನು ಹುಚ್ಚಿಡಿಸ್ಕೊಂಡಿದ್ದೀನಿ ನೀನು ಅಂತ ಗಂಟೆಗಟ್ಟಲೆ ಮಾತಾಡೋಕ್ಕೆ ಕೊಡಲ್ಲ. ನೀನು ಏನಂದ್ರು ನೀನು ಏನೇ ತಿಪ್ಪಲ್ರಾಗ ಹಾಕಿದ್ರು ಕೊಡಲ್ಲ. ಈಗ ನೀನು ಬೇಕಾದ್ರೆ ನೀನು ಇಂಥ ಮರ್ಯಾದೆ ತಕ್ಕಮ್ಮಂಗಿದ್ರೆ ಇಲ್ಲದ್ದೆಲ್ಲ ಮಾಡಂಗಿದ್ರೆ ನೀನು ಹೋಗಲೇ ಬಿಡು, ನಮ್ಮ ಮನೆಯಾಗ ಇರಲೇಬೇಡ ಅಷ್ಟೇ. ನಮ್ಮ ಮರ್ಯಾದೆ ತೆಗೆದು ಇಲ್ಲ ನಾವೇ ಇರಲ್ಲ ನಿನ್ನ ಕಾಲದಾಗಿ, ನಾನು ನಿಮ್ಮ ಅಪ್ಪನೇ ಇರಲ್ಲ. ನಾವೇ ಎತ್ಲಾಗ ಹೋಗ್ಬಿಡ್ತೀವಿ, ಅಂದ್ರೆ ನಾವೇನೆ ನಮ್ಮ ಮರ್ಯಾದೆ ತೆಗಿಯೋದಕ್ಕಿಂತ ನಮಗೆ ಒಂದು ವಿಷಯ ಕೊಟ್ಬಿಡು ನೀನು. ಅಲ್ಲ ಸಮರ್ಥಗಾದ್ರೂ ಮಾಡ್ತೀನಿ ಕಣಮ್ಮ, ಸಮರ್ಥ ಮಾಡ್ಕೊಡೋದಂದ್ರೆ ನಾನೇ ಮಾಡ್ಕೊಡ್ತೀನಿ, ಮಾತಾಡು. ಮಾತಾಡಲ್ಲ ಅಂಬದು ಗೊತ್ತು, ಸೆಡು ಮಾಡ್ತೀಯ ಅಂತ ಹೇಳಿ. ಅಮ್ಮಣಿ ನೋಡು, ನೀನು ಇಷ್ಟೊಂದೆಲ್ಲ ಆಟ ಮಾಡಂಗಿದ್ರೆ ನಾನು ನಿಮ್ಮ ಅಪ್ಪಯ್ಯ ಇರೋದೇ ಇಲ್ಲ, ನೀನೇ ಇದ್ಬಿಡು. ನಮ್ಗೆ ಇಷ್ಟೊಂದೆಲ್ಲ ಮರ್ಯಾದೆ ಕಳೆದು ಇಷ್ಟೊಂದೆಲ್ಲ ನೀನು ಹಿಂಗೆ ಮಾಡಂಗಿದ್ರೆ ನಾವು ಇರೋದೇ ಇಲ್ಲ ಬಿಡು. ಅಲ್ಲ ನೀನು ಕಂಡಾರ ಮಾತು ಕೇಳ್ತಿಯಲ್ಲಮ್ಮ, ನಿನಗೇನು ಸ್ವಂತ ಬುದ್ಧಿ ಎಂಬುದು ಐತೆ ಎಂಬನಿ ಇಲ್ಲ ಅಂಬನಿ. ಫೋನ್ ಕೊಡು ಅಂತ ಹೇಳಿ ಹಿಂಗೆ ಆಟ ಮಾಡ್ತಿಯಲ್ಲ, ಗೊತ್ತಾಗಲ್ವೇ ನಿನ್ಗೊಂದು ಈಟ? ನಾನು ಬುದ್ಧಿವಂತಿ ಆಗಿದ್ರೆ ನೀನು ಇಂಥವೇನ ಮಾಡ್ತಿದ್ದೆ. ಬುದ್ಧಿವಂತಿ ಎಂಬನ ದಡ್ಡಿ ಎಂಬನ ನಿನ್ನ ಅಲ್ಲ ಏನು ಅಂಬನಂತ ಹೇಳು. ನಿನಗೆ ಒಂದು ಸ್ವಲ್ಪನಾದ್ರೂ ಈಗಳಮ್ಮ ಬುದ್ಧಿ ಎಂಬುದಿಲ್ಲ ಬಿಡು. ಅಲ್ಲ ಫೋನ್ ಕೊಡು ಅಂತೆಲ್ಲ ಪಿಳೆತ ಮಾತಾಡೋಕ್ಕೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ಕಣಮ್ಮ, ಒಳ್ಳೆಯರಲ್ಲ, ಅರ್ಥ ಮಾಡ್ಕ್ಯಾ. ಹೋಗಲ್ಲಿರು, ಗೊತ್ತಾಗುತ್ತೆ. ಅವ್ರ ಮನೆಗೆ ಕಳಿಸು ಸುಮ್ಮನೆ, ಒಂದೆರಡು ದಿನ ಹೋದ್ರು ಹೋಗ್ಲೇಳು. ದಡಮಯ್ಯ ಅಕ್ಕಯ್ಯ ಅಂತ ಹೇಳ್ತಾ ಇದ್ದಾಳಲ್ಲ, ಅವ್ರ ಮನೆಗೆ ಹೋಗ್ಲೇಳು ಅಷ್ಟೇನೆ. ಸುಮ್ಮನೆ ನಾವು ನೋಡ್ಕ್ಯಾಮಲ್ಲ, ನಾನು ನೋಡ್ಕ್ಯಾಮಲ್ಲ ನಿನ್ನ. ಸುಮ್ಮನೆ ಅವ್ರ ಮನೆಗೆ ಹೋಗಿ ಒಂದೆರಡು ದಿನ ಇರಮ್ಮ, ಹೋಗಿ ಅಲ್ಲೇ ಇದ್ವಾ ಸೇನಿ. ನಿನಗೆ ಅಷ್ಟು ಫೋನ ಮಾತಾಡಬೇಕು ಅವ್ರ ಜೊತೆಗೆ, ನಮ್ಮ ಅಕ್ಕಯ್ಯ ಅಂತ ಅಷ್ಟೊಂದು ಆಸೆ ಇದ್ದರೆ ನಿನಗೆ, ದಡಮಯ್ಯ ಅಂಬೋದೆಲ್ಲ ಇದ್ದರೆ ಹೋಗಿರು ಅಲ್ಲೇ ಒಂದೆರಡು ದಿನ ಇದ್ದು ಬಾ. ಆಮೇಲೆ ಗೊತ್ತಾಗುತ್ತೆ ನಿನಗೆ. ಒಂದು ಸತಿ ಹೇಳಿರ ಅರ್ಥ ಮಾಡ್ಕೊಂತಾರೆ ಮನುಷ್ಯರಾದ್ಮೇಲೆ. ಮನುಷ್ಯಳಲ್ಲ ನೀನು, ನಮ್ಮನ್ನ ಅನ್ಸಕ್ಕೆ ಹುಟ್ಟಿದ್ಯಾ ಅನ್ಸುತ್ತೆ. ನಾನೇನೇನು ಕುತ್ಕೊಂಡು ಉಣ್ಬಲ್ಲ. ಹೋಗಿ ಒಂದು ವಾರ ಸೆಪ್ಪೆ ತಗೊಂಬಂದಿದ್ದೀನಿ, ಎಷ್ಟು ಬದುಕು ಮಾಡ್ತಾ ಇದ್ದೀನಿ. ಬದುಕು ಮಾಡೋಕ್ಕೆ ಹೆಂಗೆ ಇಕ್ತಾ ಇದ್ದೀರ? ಅಲ್ಲಿನೂ ಸ್ವಲ್ಪ ಬದುಕು ಕಮ್ಮಿನೇ ಹೊರತು ಇಲ್ಲಿ ಬದುಕು ಜಾಸ್ತಿ. ಹಂಗಂದ್ರೂ ಕೆಲಸ ಮಾಡಿರೋನು ಅಂತ್ಯಲ್ಲಮ್ಮ, ಕೆಲಸ ಮಾಡಿರೋ ಅಂತ್ಯ, ಮಾಡಲಿಲ್ಲ ಅಂದರು ಅಂತ್ಯಮ್ಮ. ನೀನಂತನು ಹೆಂಗಂದ್ರು ನಮ್ಮನ್ನು ಅಂದೆ ಅಂತೀಯ. ನಾನು ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತೇ? ಹಸಿಂಗೆ ಮೈ ತೊಳೆದಿದ್ದೀನಿ, ಹಸಿಂಗೆ ಒಣಗ್ಯಕ್ಕೆಲ್ಲ ನೀರು ಹಿಡ್ದಿದ್ದೀನಿ. ಎಷ್ಟೊಂದು ಕೆಲಸ ಮಾಡಿದ್ರು ಮಾತಾಡ್ತೀಯಲ್ಲಮ್ಮ. ಎಲ್ಲೋದ್ರೂ ಮಾಡಲೇಬೇಕಮ್ಮ ನೀನು. ನಮ್ಮ ಮನೆಯಾಗೂ ಮಾಡಲೇಬೇಕು, ಎಲ್ಲೋದ್ರೂ ನಿನ್ನ ಗಂಡನ ಮನೆಯಾಗಲಿ ಎಲ್ಲೋದ್ರೂ ನೀನು ಕೆಲಸ ಮಾಡಲೇಬೇಕು. ಯಾರು ಇಚ್ಛೆ ಮಾಡ್ತೀಯಮ್ಮ? ಮಾಡಲೇಬೇಕು. ಕೈಕಾಲು ದಿಮ್ಗಿರತಕ್ಕ ಕೆಲಸ ಮಾಡಲೇಬೇಕು. ಯಾವ ಮನುಷ್ಯನ ಆಗಲಿ ಹೇಳು, ಮೂಲಿಗೆ ಬಿದ್ದಾಗ ಬೇಕಾದ್ರೆ ಕುಕ್ಕ ಆಗಲ್ಲ ಅಂತ ಸುಮ್ಮನೆ ಆಗ್ತಾರೆ. ದಿಮ್ಗಿದ್ದಾಗ ಮಾಡಲೇಬೇಕು, ಯಾರೇ ಆಗಲಿ, ಯಾವನೇ ಆಗಲಿ, ಯಾರೇ ಆಗಲಿ. ಇವಾಗ ವಯಸ್ಸದಾರನ್ನ ಮಾಡಲಿ ಎಂಬಕ್ಕಾಗುತ್ತೆ. ಯಾಕಲ್ಲಮ್ಮ, ಯಾಕೇನಾಯಿತು? ಅಲ್ಲ ಅವಳು ನಮ್ಮ ಅಕ್ಕನ ಮಗಳಂತ ಹೇಳ್ಕೆಮಕ್ಕೆ ನಾಚಿಕೆ ಆಗುತ್ತೆ. ಇನ್ನೇನಂತ ಹೇಳೋಣ ಪಾಪ, ನಿಮಗೆ ಗುರ್ತಿಲ್ದಾರಿಗೆ ಏನಂತ ಹೇಳೋಕ್ಕಾಗುತ್ತೆ ಹೇಳು? ಅವಳು ನಮ್ಮ ಅಕ್ಕನ ಮಗಳಿಗೆ ಫೋನ್ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ಫೋನ್ ಮಾಡೋಕ್ಕೆ ಆಗಲ್ಲನ ಫೋನ್ ಕೇಳ್ತಾಳೆ. ಫೋನ್ ಕೊಡಮ್ಮ ಅಂತ. ಇಲ್ಲಮ್ಮ ನಮ್ಮ ಮನೆಯಾಗ ಇರೋ ತಕ್ಕ ನೀನು ಫೋನ್ ಇಕ್ಕಂಗೆ ಕೊಡ್ದು, ನಿನ್ನ ಗಂಡನ ಮನೆಯಾಗ ಹೋದ್ಮೇಲೆ ನೀನು ಒಂದಲ್ಲ ಅಂದ್ರೆ 2 ಫೋನ್ ಇಕ್ಕ. ನಾನು ಬೇಡ ಅಂಬಲ್ಲ, ನನ್ನ ಮನೆಯಾಗಿದ್ದಾಗ ಇಕ್ಕಂಗೆ ಕೊಡ್ದು ನೀನು ಅಷ್ಟೇನೆ ಅಂತ ಹೇಳಿದ್ದೀನಿ. ಅದಕ್ಕೇನೆ ಇಲ್ಲ ಕೊಡು ಅಂತಾಳೆ. ಅದಕ್ಕೆ ಹೋಗಿ ಅಷ್ಟೊಂದು ದಡಮಯ್ಯ ಅಕ್ಕಯ್ಯ ಅಂಬೋದು ಅಷ್ಟು ಆಸೆ ಇದ್ದರೆ ಹೋಗು ಇರೋ. ಅದು ಯೋಸ್ತಿನ ಇಕ್ಕೆಂಬ್ತಾರೆ, ಯೋಸ್ತಿನ ನೋಡ್ಕೊಂತಾರೆ. ದಡಮಯ್ಯ ಅಕ್ಕಯ್ಯ ಯೋಸ್ತಿನ ಹಾಕ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಹೋಗಿ ಒಂದೆರಡು ದಿನ ಹೋಗಿ ಇದ್ದು ಬರೋಗೆ ಹೋಗು. ನಾನು ಬೇಡ ಅಂಬಲ್ಲ, ಹೋಗಿ ಅಲ್ಲಿಗೆ ಹೋಗು. ನಾನು ಅವ್ರಿಗೆ ಯಾತು ಹೇಳಲ್ಲ, ಅವರು ಯಾತು ತಲೆ ಕೆಡಿಸ್ಯಮಲ್ಲ. ಅಲ್ಲಿಗೆ ಒಂದೆರಡು ದಿನ ಕಳಿಸ್ತಿದ್ದೀನಿ. ಹೋಗಿ ನಿನ್ನ ಪಾಡಿಗೆ ನೀನು ಹೋಗಿ ಒಂದೆರಡು ದಿನ ಇದ್ದು ಬರೋಗೆ ಹೋಗು. ಒಂದೆರಡು ದಿನ ನೀನು ಸಾಕಾಗತ್ತಕ್ಕ ಇರೋ. ಅವ್ರು ಯೋಸ್ತಿನ ಇರಿಸ್ಕೊಂತಾರೆ, ಗೊತ್ತಾಗುತ್ತದೆ. ಅವ್ರು ನೋಡು ಮಕ್ಕಳ್ದಂಗೆ ಅಂದ್ಬಿಡ್ತಾರೆ. ಯಾಕೆ ಇವಳಿಗಿನ್ನ ಅವ್ರ ಬುದ್ಧಿ ಏನು ಅಂತ ಗೊತ್ತಿಲ್ಲ. ಅವ್ರ ಬುದ್ಧಿ ಏನಂತ ಗೊತ್ತಿದ್ದರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಅವರು ಒಂದಿಟ್ಟು ಸೇನಕ್ಕಿದ್ದಾಗ ನಂಬಿಸ್ಬಿಡ್ತಾರೆ. ನಾವು ಹಂಗೆ ಕಣಮ್ಮ, ನಾವು ಹಿಂಗೆ ಕಣಮ್ಮ, ನಾವು ಹಂಗೆ ಹಿಂಗೆ ಅಂತೇಳಿ ಒಳ್ಳೆ ಮಾತನಾಗ ಹೇಳಿ ನಂಬಿಸ್ಬಿಡ್ತಾರೆ. ಆದರೆ ಇದಕ್ಕೆ ಗೊತ್ತಾಗಲ್ಲ. ಎಷ್ಟು ಒಳ್ಳೆ ಮಾತನಾಗ ಏನಾನ ಹೇಳು, ಬುದ್ಧಿವಾದ ಹೇಳಿದ್ರೆ ಒಂಥರ ಗೊತ್ತೇ ಆಗ್ತಿಲ್ಲ. ಅಷ್ಟು ಸಿಟ್ಟು ಮಾಡ್ಕೊಂಡವಳೆ. ಎಲ್ಲ ಜನ ಇವಾಗ ಹೆಂಗೆ ಆಡ್ಕೊಂತಾರೆ. ಅವಳು ಶಶಿಕಲಾನು ಸುಪ್ಪಿ ಹೆಂಗೆ ಅಂತಾರೆ ಇವಾಗ ಅಂತರ್ತಾಗೆಲ್ಲ ಅನ್ನಿಸ್ಕೋಬೇಕೆ. ಇವತ್ತಂತ ಲೌಡಿ ಮುಂಡೆ ಅರ್ಥಾಗೆಲ್ಲ ನಾ ಸಾದ್ರ ಅದಲ್ಲ ನೀನು. ನಾನು ಅವತ್ತು ಹೆಂಗೆ ಬೆಳೆಸಿದ್ದೆ ಅಂತರ್ಥ ಎದುರಿಗೆಲ್ಲ ಇವತ್ತು ಮರ್ಯಾದೆ ಹೋಗಂಗೆ ಆಯ್ತಲ್ಲ.
ಅಯ್ಯೋ ನಾನು ಒಬ್ಬಳೇ ಎಲ್ಲ ಹೇಳು ಜಗಳ ಮಾಡ್ಕೊಂಡು ಬಂದಿರೋದು. ಎಲ್ಲರೂ ಎಷ್ಟೋ ಜನ ಜಗಳ ಮಾಡ್ಕೊಂಡವ್ರೆ, ಗಂಡ ಹೆಂಡತಿ ಅಂದಮೇಲೆ ಜಗಳ ಆಡ್ಯವ್ರೆ, ಗುದ್ದಾಡ್ಯವ್ರೆ, ಎಲ್ಲನ ಹೆಂಗೆ ಇದ್ದಾರೆ ನಿಜವಾಗ್ಲೂ. ನಾನು ಒಬ್ಬಳೇ ಅಲ್ಲ ಜಗಳ ಮಾಡ್ಕೊಂಡಿರೋದು, ನನಗೂ ಗೊತ್ತೈತಿ. ಮಸ್ತಾಗಿ ಎಲ್ಲರೂ ಜಗಳ ಮಾಡ್ಕೊಂಡವ್ರೆ. ಆಗಳಮ್ಮ ನೀನು ಜಗಳ ಮಾಡ್ಕೊಂಡಿದ್ದೆ ತಾನೇ ಅಪ್ಪನ ಜೊತೆಗೆ. ಗಂಡ ಹೆಂಡತಿ ಅಂದಮೇಲೆ ಜಗಳ ಬಂದೇ ಬರ್ತವೆ, ಆಡ್ಕೊಂತಾರೆ. ಆಡ್ಕೊಂಡ್ರು ಒಂದು ದಿವಸ ಅವ್ರದ್ದು ಆಗಿರುತ್ತೆ, ಒಂದು ದಿವಸ ನಮ್ದು ಆಗಿರುತ್ತೆ ಅಷ್ಟೇ. ಏನು ಅದ್ರಾಗೇನು ವ್ಯತ್ಯಾಸ ಏನೂ ಇಲ್ವಲ್ಲ. ಹಂಗೆ ಯಾಕೆ ಅಂತೀಯ ನೀನು ಆಗ್ಲಲ್ಲನ? ನಮ್ಮ ಮರ್ಯಾದೆ ಕಳಿತೆ. ನಾನೇನು ಕಲಿತಿಲ್ಲ ಕಣಮ್ಮ, ನಾನೇನು ಅಂತ ಕೆಲಸ ಮಾಡಿಲ್ಲ. ಆದರೆ ಅವರು ನನಗೆ ಬೇಜಾರು ಮಾಡಿಸಿರೋದಕ್ಕೆ ನಾನು ಹೇಳ್ತಿರೋದು. ಎಷ್ಟು ಬೇಜಾರು ಮಾಡಿಸೇವ್ರಿ. ನಾನು ಏನು ಹೇಳಿದ್ದು ನಮ್ಮ ಮನೆಗೆ ಏನು ನಡೆಯಲ್ಲ, ನನಗೇನು ಬೆಲೆ ಇಲ್ಲ ಅಂದಮೇಲೆ ಅಂತ ಹೇಳಿ ನಾನು ಕೇಳೋದು ನಿಜ. ನನಗೇನು ಬೆಲೆ ಇಲ್ಲ ಅಂದಮೇಲೆ ಯಾಕಿರಬೇಕು, ಏನು ಎತ್ತ ಈ ಮನೆಯಾಗ ಆಗ್ಲೇಳು ನನಗೇನು. ಇವಾಗ ನೋಡು ಶಾಂತಜ್ಜಿ ಮುಂದೆ ಹೋದ್ರು ಮಾತಾಡ್ಸಲ್ವಲ್ಲ, ಮತ್ತೆ ಎಷ್ಟಿದ್ದು ಮಾಡೋದು. ಮೊಮ್ಮಗಳನ್ನ ಕರ್ಕೊಂಡು ಹೋಗುತ್ತೆ, ಮೊಮ್ಮಗಳನ್ನ ಮಾತಾಡಿಸುತ್ತೆ. ನಮ್ಮ ವರ್ಷೈತನ ಮಗಳು ಇವಳು ಅಂತ ಹೇಳ್ತೈತೆ. ಅವರೆಲ್ಲ ಬೇಕಾದ್ರೆ ಇವಾಗ ಇಷ್ಟು ದಿವಸ ಅವರೆಲ್ಲ ಇರಲಿಲ್ಲ. ಈಗ ಎಲ್ಲರೂ ಬೇಕಾಗಿರೋ ಎಲ್ಲರೂ ಬಂದವ್ರೆ. ಒಬ್ರು ಬತ್ತಿದಂಗೆ ಒಬ್ರನ್ನ ಬಿಡೋದು, ಒಬ್ರು ಬತ್ತಿದಂಗೆ ಒಬ್ರನ್ನ ಬಿಡು. ಇವ್ರು ಏನು ಲೆಕ್ಕ ಅಮ್ಮಂಗೆ. ಮೊಮ್ಮಗ ನೀನು ಬಿಟ್ಟರೆ ಯಾರೂ ಇಲ್ಲ ಕಣಪ್ಪ, ನೀನೇ ನನಗೆ ಬೇಕು, ನೀನೇ ನನಗೆ ಅಂತ ಹೇಳ್ತಿದ್ದಿದ್ದು ಇವಾಗ ಇಂಥವು ಮಾಡ್ಬೋದೆ. ಯಾರು ದೆಂಗನ ಹೋಗ್ಲಿ, ಫಸ್ಟ್ ನೀನು ನೋಡ್ಕೊಳಮ್ಮ. ನೀನು ನೋಡ್ಕೊಂಡ್ರೆ ಸಾಕು. ನೀನು ಚೆನ್ನಾಗಿರೋದು ನೋಡ್ಕೋಬೇಕು. ಎಲ್ಲರೂ ಜಗಳ ಆಡ್ತಾರೆ, ಎಲ್ಲರೂ ಇದು ಮಾಡ್ತಾರೆ ಅಂತ ನೀನು ಮಾಡಿದರೆ ಅದಕ್ಕೆ ಅರ್ಥ ಇರಲ್ಲ. ಬುದ್ಧಿವಂತಿಕೆ ಒಳ್ಳೆಯಳು ಅಂತ ಹೇಳಿ ಅನ್ನಿಸ್ಕೊಂಡಿದ್ಕೋ ಸಾರ್ಥಿರಲ್ಲ. ಎಲ್ಲರೂ ಇವಾಗ ಹೆಂಗೆ ಮಾತಾಡ್ತಾರೆ ಗೊತ್ತೇ, ನಾವೇನೋ ಪಿಳೆನ ಬುದ್ಧಿವಂತಿ ಅಂದ್ಕೊಂಡಿದ್ವಿ. ಆದರೆ ಅದನ್ನು ಗಂಡಂತ ಗುದ್ದಾಡ್ಕೊಂಬಂದೈತಿ. ನೋಡಪ್ಪ ಹುಡುಗಿನೂ ಹಂಗೇನೆ ಅಂತ ಹೇಳಿ ಜನ ಇವಾಗ ಹೆಂಗೆ ಮಾತಾಡ್ತಾರೆ ಗೊತ್ತೇ. ಮಾತಾಡೋದಾಗ ನಾನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಿಮ್ಮಪ್ಪ ನಿಮ್ಮಮ್ಮ ಅಂತಾರೋ ಏನು ಅಂತ ಹೇಳಿ ಅರ್ಥ ಮಾಡ್ಕೆ. ಅವ್ರನ್ನೇ ತಿರುಗಿಸ್ ಮಾತಾಡಬೇಡ ನೀನು. ಹಂಗೆಲ್ಲ ಮಾತಾಡಬಾರ್ದು. ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಒಂದಿಷ್ಟು ಹೇಳ್ದಂಗೆ ಕೇಳು. ನಿನಗೆ ಬ್ಯಾಡವಾ ಇಷ್ಟ ಇಲ್ವಾ, ಹೋಗಲ್ಲೆಲ್ಲ ದಡ ಮೈರೋರಿಗೆ ಹೋಗಿ ನಿಮ್ತಿಲ್ಲ. ಒಂದು 2 ದಿನ ಇದ್ದು ಬೈತಿ ನಿಮ್ತಿಲ್ಲ, ಹೋಗಿ ಒಂದು 2 ದಿನ ಇದ್ದು ಬರೋಕೆ ಸುಮ್ಮನೆ. ಇದು ಬಂದ್ರೆ ಅತ್ಲಾಗ ಯಾವುದೂ ಇರೋದಿಲ್ಲ. ಅದೇ ಮತ್ತೆ ನಾನು ಹೇಳೋದು ಅಷ್ಟೇ. ನೀನು ಸುಮ್ಮನೆ ಹೋಗಿ ಅಲ್ಲೇ ಇರು ಒಂದು 2 ದಿನ. ದೇವಸ್ಥಾನಕ್ಕೆ ಕೆಮ್ತಾರೆ ಗೊತ್ತಾಗುತ್ತೆ. ದೇವಸ್ಥಾನ ನೋಡಿ ಕೆಮ್ತಾರೆ, ಬದುಕು ಮಾಡ್ದಂಗೆ ದೇವಸ್ಥಾನ ಮುಂಬಕ್ಕೆ ಇಕ್ತಾರೆ ಗೊತ್ತಾಗುತ್ತೆ ಅವ್ರಿಗೂ. ಹೋಗಿ ಅಲ್ಲಿಗೇನೆ. ನಾವು ತಿರುಗಿ ಮಾತಾಡೋಕೆ ಹೋಗಲ್ಲ. ನಾನು ನಿಮ್ಮ ಅಪ್ಪ ಒಂದು ಸುರು ಬಿಡೋಕೆ ಹೋಗಲ್ಲ, ಅವ್ರಿಗೂ ಯಾಕೆ ಹೇಳೋಕೆ ಹೋಗಲ್ಲ. ಅದೇ ಮತ್ತೆ ನಮಗೇನಾಗ್ಲಲ್ಲ, ತಲೆ ತಿಂಬುತ್ತಲ್ಲ. ನಾವು ಕಷ್ಟನ ಸುಖನ ಸಾಲ ಫಲ ಮಾಡಿ ಏನೋ ಮಾಡ್ತೀವಿ. ನಮಗೆ ಮನಿಲ್ವಲ್ಲಪ್ಪ, ಊರು ಬಿಟ್ಟು ಊರಿಗೆ ಬಂದಿದ್ದೀವಿ. ಹೆಂಗಾದ್ರೆ ಮಾಡೋಂದಿಟ್ಟು ನಾವು ಮನೆಗಿನ ಕಟ್ಕೊವನಿಲ್ಲ ಅಂತೇಳಿ ನಾನು ನಿಮ್ಮ ಅಮ್ಮ ಪಾಠ ಬೀಳ್ತಾಯಿದ್ದೀವಿ. ನಿಂದೊಂದು ನನಗೆ ಹೇಳತ್ಲಾಗಿ ಒಂದೀಟ ನಾನು ಬುದ್ಧಿ ಇಲ್ಲ ಕಣಮ್ಮ. ನೀನು ಯಾಕಂಗೆ ಕೆಟ್ಮಿಟ್ಟಿಡ್ದ ಕಣಮ್ಮ, ಒಂದೀಟನ ಗೊತ್ತಾಗಲ್ಲ ನನಗೆ. ಹೆಂಗಿದ್ದಾಳು ನಮ್ಗಂತೂ ಕೆಲಸ ಮಾಡೋಕ್ಕೂ ಮನ್ಸಿರಲ್ಲ, ಕೆಲ್ಸಕ್ಕೆ ಹೋಗೋಕ್ಕೂ ಮನ್ಸಿರಲ್ಲ. ಹಂಗೆ ಮಾಡ್ತೀಯ ನೀನು. ಒಬ್ಳು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಗೊತ್ತೈತಿ. ಒಂದೀಟು ಯೋಚನೆ ಮಾಡು. ನೀನು ಚೆನ್ನಾಗಿದ್ರೆ ಅಲ್ಲಿ 4 ಜನ ಹೆಣ್ಣು ಹುಡುಗರು ಚೆನ್ನಾಗಿರ್ತಾರೆ ಸೇಂತಕಯ್ಯ. ಅಲ್ಲಿ ಅವ್ರ ಮನೆಯಾಗ ಅತ್ತೆ ಮಾಮ ಅಜ್ಜಿ ತಾತ ಎಲ್ಲರೂ ಚೆನ್ನಾಗಿರ್ತಾರೆ. ನಾವು ಇಲ್ಲಿ ನಾನು ನಿಮ್ಮ ಅಜ್ಜಿ ಎಲ್ಲರೂ ನಿನ್ನ ತಮ್ಮ ಎಲ್ಲರೂ ನಾವೆಲ್ಲರೂ ಚೆನ್ನಾಗಿರ್ತೀವಿ. ನೀನೊಬ್ಳು ಚೆನ್ನಾಗಿದ್ರಿ. ಅದಕ್ಕೆ ಹೋಗ್ಲೇಳು, ಸುಮ್ಮನೆ ಹೋಗ್ಬಿಡಮ್ಮ. ನಾನು ನಿನ್ನ ಬಲವಂತ ಮಾಡಲ್ಲ. ಅವಳು ಸೋಬಿಗೆ ಫೋನ್ ಮಾಡಿ ಹೋಗ್ಬಿಡು, ಅಲ್ಲೇ ಹೋಗಿ ಒಂದು 2 ದಿನ ಇದ್ದು ಬಾ. ಸರಿ ನೀ ಮನ್ಸಿಗೆ ನಿಮ್ದು ಆಗತಕ್ಕ ಮಾತಾಡ್ಕೊಂಡು ಅವಳದಾಗೆ ಇದ್ದು ಬಾ. ಅಲ್ಲ ಸುಮ್ಮನೆ ಮಾತಾಡ್ಸಿದ್ಕೆ ಅವ್ರು ಕರಿದಲ್ಲೇ ಹೋಗೋಕ್ಕಾಗುತ್ತೆ. ಅವರೇ ನನ್ನೇನು ಕರೆದಿಲ್ಲ ಕಣಮ್ಮ. ನಾನು ಅದು ಹೆಂಗೆ ಹೋಗೋಕ್ಕಾಗುತ್ತೆ ಹೇಳಿ, ಕರಿದಲೇನೆ. ನೀನಂತೂ ನಾನು ಇಲ್ಲಿಗೆ ಬಂದಿರೋದು, ನಾನು ಎಲ್ಲಿಗೂ ಹೋಗಲ್ಲ. ಅವ್ರ ಮನೆಗೆ ಹೋಗಲ್ಲ ನಾನು, ಶೋಭರ ಮನೆಗೆ. ಅಲ್ಲಿ ನಾನು ಸುಮ್ಮನೆ ಮಾತಾಡ್ಸೋದು ಅಷ್ಟು ಬಿಟ್ಟರೆ ನಾನು ಇನ್ನೇನು ಏನಕ್ಕೂ ಹೋಗಲ್ಲ. ಸುಮ್ಮನೆ ಮಾತಾಡೋದು ಕಣಮ್ಮ. ಕ್ಲೋಸ್ ಆಗವಕ್ಕಯ್ಯ ನನಗೆ ತುಂಬ ಕ್ಲೋಸ್ ಆಗೈತೆ. ಅದಕ್ಕೇನೆ ಹೇಳತ್ತ. ಅಲ್ಲ ನಿನ್ಗಿಂತ ನಿನ್ನ ಗಂಡಗಿಂತ ಅವಳೇ ಹೆಚ್ಚಾಗಲೇ. ಹೇಳೆ ಒಂದು ಈಟನ ಬುದ್ಧಿ ಇರಬೇಕು. ಅವಳಿಂದ ಏನಾಗಂಗೈತಿ ಇವತ್ತು, ನಿನ್ಗೆ ಏನು ಕಮ್ಮಿ ಆಗೈತಿ? ಅವಳಿಂದ ಏನೂ ಆಗಂಗಿಲ್ಲ ನನಗೆ. ಅವಳೇ ನೀನು ತಡೆಯಲ್ಲಿ ಇಸ್ತೀನಿ, ಅವಳೇ ಇದ್ಲಿ ಎಂಬುದು ಲೆಕ್ಕ ಹಾಕಿ ಅವಳನ್ನ ಬಿಟ್ಟರೆ ನೀನು ಉದ್ಧಾರ ಆಗ್ತಿ ಇಲ್ಲ ಅಂತ ಕೆಡ್ಸೋಣ ಕತೆ ಮಾಡೋ ಅಂತಲ್ಲ ಹೊಡ್ಯಾರ ಜೊತೆಗೆ ಇಕ್ಕೊಂಡ್ರೆ ಅಷ್ಟೇ ನಿನ್ನ ಸಂಸಾರನೇ ಹಾಳು. ಅದೇ ಮತ್ತೆ ಬಂದಾಗಿಂದನೂ ನಾವು ಹೇಳ್ತಾ ಇದ್ದೀವಿ, ಹೇಳಂಗೆ ಇಲ್ಲ ಮರಗಿತ್ತಿ. ಹೇಳಿ 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 ಸಾಕಾಗೈತೆ. ಅದಕ್ಕೇನೆ ಸುಮ್ಮನೆ ಹೋಗ್ಲೇಳ ಅವಳು ಪಾಡೆಗಳು ಹೋಗಿರ್ಲೇಳ. ಅದನ್ನೇ ಹೇಳೋದು ನಾನು ತಿರ್ಗಿ ಹಾಕ್ಲಲ್ಲ, ಮಾತಾಡೋಕ್ಕಾಗಲ್ಲ. ಹೋಗ್ಲೇಳ ಅವ್ರ ಮನೆಗೆ. ನೋಡಿದ್ರಲ್ಲ ವೀಕ್ಷಕರೇ, ಫೋನ್ ಕೊಡು ಅಂತ ಇದ್ದಾಳೆ. ಅದಕ್ಕೆ ನಾನು ಫೋನ್ ಮಾತ್ರ ಕೊಡಲ್ಲಮ್ಮ. ಇನ್ನೇನೇ ಅಂದ್ರೂ ನಾನು ಇವಾಗ ಇರೋದು ಹೇಳ್ತಾ ಇದ್ದೀನಿ. ಫೋನ್ ಕೊಡಲ್ಲ. ನೀನು ಏನಿದ್ರು ನಮ್ಮ ಮನೆಗಿರೋ ತಕ್ಕ ನಾ ಫೋನ್ ಇಕ್ಕೊಂಬಂಗೆ ನಿಮ್ಗೆ ಬದುಕು ಮಾಡ್ಕೊಂಡಿರ್ಬೇಕು ಅಂದೆ. ಅದಕ್ಕೆ ಹಂಗೆ ಹಿಂಗೆ ಅಂದ್ಲು. ಅದಕ್ಕೆ ಹೋಗಮ್ಮ ಸೋಬರ ಮನೆಯಕ್ಕೆ, ಬೇಕಿದ್ರೆ ಸೋಬನ ಮನೆಯಕ್ಕೆ ಹೋಗು. ದಡಮಯ್ಯ ಅಂತೆಲ್ಲ, ದಡಮಯ್ಯ ಅಕ್ಕಯ್ಯ ಅಂತ. ಅದಕ್ಕೇ ಅಲ್ಲಿಗೆ ಹೋಗಮ್ಮ ಅಂತೇಳಿ ಹೇಳಿದ್ದೀನಿ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.